ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 71ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 72ನೇ ಅಧ್ಯಾಯವನ್ನು ಶುರು ಮಾಡೋಣ. ಶರು, ಅದೇನೋ ಕಳ್ಸ ಅಂತಿದ್ದೆ, ಪಕ್ಷ ಚೇಂಜ್ ಮಾಡಿದ್ಯಾ? ರೇಗಿಸುವ ಸರದಿ ಸತಿಯದ್ದು ಈಗ. ನನ್ನ ಜೀವ ಇವಳು. ಮೊಬೈಲ್ ಹಿಡ್ಕೊಂಡು ಕೂತ್ರೆ ಸ್ನೇಹಾಗೆ ಪಕ್ಕದಲ್ಲಿ ಬಂಡೆ ಬಿದ್ದರೂ ಗೊತ್ತಾಗಲ್ಲ. ನಕ್ಷುನೊಬ್ಳನ್ನೇ ಬಿಡ್ತೀನ ನಾನು? ಅವಳಿಗೆ ಎಷ್ಟು ಹೆಲ್ಪ್ ಬೇಕಾಗುತ್ತೆ ಗೊತ್ತಾ ಅಂದಳು ಶರದಿ. ನೀವಿಬ್ಬರು ಗಂಡ ಹೆಂಡತಿ ಆ ಕಡೆಯಿಂದನೇ ಬನ್ನಿ, ನಂದೇನೂ ಅಭ್ಯಂತರ ಇಲ್ಲ ನಗುತ್ತಾ ಹೇಳಿದ ನವೀನ್. ಸಿದ್ಧತೆಗಳ ಬಗ್ಗೆ ಸ್ವಲ್ಪ ಪ್ಲಾನಿಂಗ್ ಮಾಡಿ ಊಟ ಮುಗಿಸಿ ನಕ್ಷತ್ರ ಮನೆಗೆ ಹೊರಟರೆ ನವೀನ್ ಹಾಸ್ಪಿಟಲ್ ಕಡೆ ಹೊರಟ. ವಿಶ್ವನಾಥರು ಮೊದಲಿನಿಂದಲೂ ನೆಂಟರಿಷ್ಟರನ್ನು ತೀರಾ ಮೈಗಾಕಿಕೊಳ್ಳದಂತೆ ಅಂತರವನ್ನೇ ಕಾಯ್ದುಕೊಂಡಿದ್ದವರು. ನಮ್ಮವರೆಂದು ಆಧರಿಸಿದಷ್ಟು ತಲೆ ಮೇಲೆ ಕೂತು ಸವಾರಿ ಮಾಡಿದ್ದನ್ನು ಅನುಭವಿಸಿದ್ದರವರು. ಆದ್ದರಿಂದಲೇ ದಿನಾಂಕ ನಿಗದಿ ಮಾಡಲು ಯಾರನ್ನೂ ಕರೆದಿರಲಿಲ್ಲ. ಇದ್ದ ಒಬ್ಬ ಅಣ್ಣ ಕೂಡ ಆರೋಗ್ಯದ ನೆಪ ಹೇಳಿ ಗೈರು ಹಾಜರಾಗಿದ್ದರು. ಗುರುಗಳನ್ನು ಜೊತೆಯಲ್ಲೇ ಕರೆದುಕೊಂಡ ಬಂದ ಗೌಡರು ಮತ್ತು ಅವರ ಕುಟುಂಬದವರು. ಗುರುಗಳಿಗೆ ಪಾದಕ್ಕೆ ನೀರು ಹಾಕಿ ಕೈ ಮುಗಿದು ಸ್ವಾಗತಿಸಿದರು ವಿಶ್ವನಾಥ ದಂಪತಿಗಳು. ಓಂ ನಮಃ ಶಿವಾಯ ಎನ್ನುತ್ತಲೇ ಒಳಬಂದ ಗುರುಗಳು ತಮಗೆ ಸಿದ್ಧಪಡಿಸಿದ್ದ ಆಸನದಲ್ಲಿ ಪವಡಿಸಿದರು. ಎಲ್ಲರೂ ಅವರ ಪಾದಚರಣಗಳಿಗೆರಗಿ ನಮಸ್ಕರಿಸಿದರು. ನವೀನ್, ಲಕ್ಷ್ಮಿ, ಒಟ್ಟಿಗೆ ನಮಸ್ಕಾರ ಮಾಡಿಕೊಳ್ಳಿ ಅಂದರು ಸುಧಾಮಣಿ. ಗುರುಗಳು ಇಬ್ಬರ ಶಿರವನ್ನು ಮುಟ್ಟಿ ಆಶೀರ್ವದಿಸಿದ್ದರು. ಕಾಫಿ ತಿಂಡಿಗಳ ಸಮಾರಾಧನೆಯಾಯಿತು. ಎಲ್ಲದರ ಮುಂದಾಳತ್ವ ಶರದಿಯದ್ದೇ. ನಕ್ಷತ್ರ ಅಡುಗೆ ಮನೆಯಲ್ಲಿ ತನ್ನಿಬ್ಬರ ಅತ್ತೆಯರ ಜೊತೆ ಕೂತ್ಕೊಂಡಿದ್ಲು. ಇನ್ನು ಮಾತು ಶುರು ಮಾಡೋಣವಾ ಗುರುಗಳೇ ಅಂದರು ಗೌಡರು. ಗುರುಗಳು ಶಿಷ್ಯನ ಕಡೆ ತಿರುಗಿ ಪಂಚಾಂಗವನ್ನು ತೆರೆಯಲು ಹೇಳಿದರು. ಇಬ್ಬರ ಜಾತಕಗಳನ್ನು ತರಿಸಿಕೊಂಡು ಪಂಚಾಂಗ ನೋಡಲು ಶುರು ಮಾಡಿದ್ರು. ಲೆಕ್ಕಾಚಾರ ಮಾಡುತ್ತಲೇ ಗುರುಗಳ ಹಣೆಯ ನರಗಳು ಬಿಗಿದುಕೊಂಡಿದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದರು ಗೌಡರು. ಮತ್ತಷ್ಟು ಲೆಕ್ಕಾಚಾರ ಹಾಕಿ ಹೆಣ್ಮಗುನ್ ಕರೀರಿ ಅಂದರು ಗುರುಗಳು. ನಕ್ಷುನ್ ಕರೀರಿ ವಿಶ್ವನಾಥರು ಹೇಳಿದರು. ನಕ್ಷತ್ರಳ ಹಿಂದೆಯೇ ಸುಧಾ ತಾರಾರು ಕೂಡ ಬಂದು ಗುರುಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಿಂತರು. ಸಣ್ಣ ಗೌಡ ಅಂದರೆ ನಿಂಗೆ ಉಸಿರಾತಾಯಿ? ಗುರುಗಳು ನೇರವಾಗಿ ಕೇಳಿದರು. ಅರ್ಥವಾಗಲಿಲ್ಲ ತಟ್ಟನೆ ನಕ್ಷತ್ರಳಿಗೆ. ನವೀನಂಗೆ ಸಣ್ಣಗೌಡ ಅಂತಿರೋದು. ಸದಾನಂದರು ಸೊಸೆಯ ಗೊಂದಲವನ್ನು ಬಗೆಹರಿಸಿದ್ರು. ಹೀ ಈಸ್ ಮೈ ಬ್ರೀತ್. ನಿನ್ನೆ ರಾತ್ರಿ ಇನ್ನೂ ಶರದಿ ಜೊತೆ ಮಾತನಾಡಬೇಕಾದ್ರೆ ಹೇಳಿದ್ಲು. ನಮ್ಮಿಬ್ಬರ ಹೊರತಾಗಿ ಯಾರೂ ಇರಲಿಲ್ಲ. ಇಬ್ಬರು ಯಾರಿಗೂ ಹೇಳಿಲ್ಲ. ಈವನ್ ನವಿ ಹತ್ರನೂ ಇದುವರೆಗೂ ಹೇಳಿಲ್ಲ. ಗುರುಗಳು ಹೇಗೆ ಹೇಳ್ತಿದ್ದಾರೆ? ಅಯ್ಯೋ ದೇವ್ರೆ, ಎಲ್ರ ಮುಂದೆ ಈ ಮೆಂಟ್ಲು ಹಗ್ ಮಾಡಿದ್ದನ್ನು ಕಿಸ್ ಮಾಡಿದ್ದನ್ನು ಹೇಳಿಬಿಡ್ತಾರಾ ಈ ಗುರುಗಳು? ದೇವ್ರೇ ಕಾಪಾಡು ಪ್ಲೀಸ್. ಒಳಗೊಳಗೆ ಬೇಡಿಕೊಳ್ಳುತ್ತಾ ಹೌದೆನ್ನುವ ಹಾಗೆ ತಲೆ ಆಡಿಸಿ ತಲೆ ತಗ್ಗಿಸಿ ನಿಂತಳು ನಕ್ಷತ್ರ. ಯೋಚನೆ ಮಾಡಬೇಡ, ಜೀವಕ್ಕೆ ಜೀವ ಕೊಟ್ಟು ಕಾಪಾಡ್ಕೋತಾನೆ ನಿನ್ನ, ಆಶೀರ್ವದಿಸಿದರು ಗೌಡರು. ಮನಸ್ಸಿನ ಮಾತಿಗೆ ಗುರುಗಳ ಧ್ವನಿಯಾಗಿದ್ದು ನಕ್ಷತ್ರಳಿಗೆ ನಿರಾಳವಾದರೆ, ಕಳ್ಳಿ, ನನ್ನ ಹತ್ರನೇ ಒಂದಿನೂ ಹೇಳಿಲ್ಲ. ಹೇಳ್ದೇ ಇರೋ ಮಾತುಗಳು ದೊಡ್ಡ ಪಟ್ಟಿನೇ ಇದೆ ಇವಳಲ್ಲಿ, ರವಾನೆಯಾಗದ ಪತ್ರಗಳ ಲಿಸ್ಟಿನಲ್ಲಿ ಎಂದುಕೊಂಡ ನವೀನ್. ಗುರುಗಳು ದಿನಾಂಕ ನಿಗದಿ ಮಾಡಿ, ನೋಡಿ ಗೌಡ್ರೆ, 3 ದಿನಾಂಕಗಳನ್ನು ನಿಗದಿ ಮಾಡಿ ಗುರುತು ಹಾಕಿದ್ದೀನಿ. 3 ಪ್ರಶಸ್ತವಾಗಿದೆ. ಹೆಚ್ಚು ಕಮ್ಮಿ ಅಂತೇನಿಲ್ಲ. ನಿಮ್ಗಳ ಅನುಕೂಲ ಯಾವುದಾಗತ್ತೆ ಆಗ ಇಟ್ಕೊಳ್ಳಿ. ನಾವು ಬೇರೆ ಒಂದು ಕಡೆ ಹೋಗೋದಿದೆ, ಹೊರಡ್ತೀವಿ ಅಂತ ಹೇಳಿದರು. ಗೌಡರು ವಿನಂತಿಸಿಕೊಂಡಾಗಲೇ ಗುರುಗಳು ಹೆಚ್ಚು ಸಮಯ ಇರಲಾಗುವುದಿಲ್ಲ ಎಂದು ಹೇಳಿದ್ದರು. ಅಲ್ಲದೆ ತಾವು ಬಂದ ಕೆಲಸ ಮುಗಿದ ಮೇಲೆ ಗುರುಗಳು ಎಂದೂ ಎಲ್ಲೂ ಇರುವುದಿಲ್ಲ. ವಿಶೇಷವಾಗಿ ವ್ಯಾವಹಾರಿಕ ಮಾತುಕತೆ ನಡೆಯೋ ಸ್ಥಳದಲ್ಲಿ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಗೌಡರು ಸುಧಾಮಣಿಯವರ ಕಡೆಗೆ ನೋಡಿದರು. 2 ಮನೆಗಳಿಂದಲೂ ಫಲತಾಂಬೂಲ ಕಾಣಿಕೆ ತಟ್ಟೆಗಳನ್ನು ಸಿದ್ಧ ಮಾಡಿಟ್ಟಿದ್ರು. ಆಗಲೇ ಗುರುಗಳಿಗೆ ಕೊಟ್ಟು ಎಲ್ಲರೂ ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡರು. ಗುರುಗಳನ್ನು ಬೀಳ್ಕೊಡಲು ಎಲ್ಲರೂ ಅವರ ಹಿಂದೆಯೇ ಹೊರಟರೆ ಸುಧಾಮಣಿಯವರು ನವೀನ್ ನಕ್ಷತ್ರಗೆ, ನೀವಿಬ್ಬರು ಬರಬೇಡಿ, ಇಲ್ಲೇ ಇರಿ, ದೇವಸ್ಥಾನದವರೆಗೂ ಹೋಗಿ ಕಳಿಸ್ಬರ್ತೀವಿ ಅಂತ ಹೇಳಿ ಹೊರ ನಡೆದರು. ಮನೆಯಲ್ಲಿ ಉಳಿದವರೀಗ ಇಬ್ಬರೇ. ನಕ್ಷತ್ರಗಳಲ್ಲಿ ನವಿರು ಭಾವ. ಆಡಲು ರಾಶಿ ಮಾತಿದ್ದರೂ ಏನಾಡಬೇಕೆಂದು ತಿಳಿಯುತ್ತಿಲ್ಲ. ಮದುವೆ ಹೊಸ್ತಿಲಿನಲ್ಲಿ ನಿಂತಿರುವವರಿಗೆ 3 ಡೇಟ್ನಲ್ಲಿ ಫಸ್ಟ್ ಇರೋ ಡೇಟ್ಗೆ ಹ್ಞೂ ಅಂತ ಕೋಲೆ ಬಸವಂತರ ಕತ್ತಾಡಿಸ್ಬಿಡು, ಓಕೆನಾ? ನವೀನ್ ಮೌನ ಮುರಿದ. ದೊಡ್ಡವರೆಲ್ಲ ಯಾವ್ದು ಓಕೆ ಅಂತಾರೋ ಅದೇ. ನೀನು ಕೋತಿ ಥರ ಆಡಿ ಎಲ್ಲರೂ ರೇಗಿಸೋ ಹಾಗೆ ಮಾಡಬೇಡ, ಒದೇ ಬೀಳುತ್ತೆ ನಿಂಗೆ, ನೆನಪಿರಲಿ. ನಕ್ಷತ್ರಳ ನಲ್ಮೆಯ ವಾರ್ನಿಂಗ್. ಇವಾಗ ರೇಗಿಸ್ದೆ ಇನ್ಯಾವಾಗ ರೇಗಿಸ್ತಾರೆ ಹೇಳು? ಇವೆಲ್ಲ ಸ್ವೀಟ್ ಮೆಮೊರೀಸ್. ನಾಳೆ ನಾವೇ ನೆನೆಸ್ಕೊಂಡು ನಗೋಕ್ಕಾದರೂ ಬೇಡವಾ? ಇರಲಿ ಒಂದಷ್ಟು ನೆನಪುಗಳು, ಸವಿ ದಿನಗಳ ನೆನಪಿಗಾಗಿ, ಸಿಹಿ ಮುತ್ತಿನ ಬಕ್ಷೀಸಾಗಿ. ಮುಂಗುರುಳನ್ನು ಕಿವಿ ಹಿಂದೆ ಸರಿಸುತ್ತಾ ಹಣೆಗೆ ತುಟಿಯೊತ್ತಿದ.
ಎಲ್ಲರೂ ಬರೋವರೆಗೂ ನೀನಿಲ್ಲೇ ಕೂತಿರು, ನಾನು ರೂಮಲ್ಲಿರ್ತೀನಿ. ಎದ್ದು ಹೋಗಲು 4 ಹೆಜ್ಜೆ ಮುಂದಿಟ್ಟು ಮತ್ತೆ ಹಿಂದಿರುಗಿ ಬಂದಳು ನಕ್ಷತ್ರ. ಅವಳು ಹೋಗುವುದನ್ನೇ ನೋಡುತ್ತಾ ನಿಂತಿದ್ದವನು ಬಳಿ ಬಂದವಳ ನಡು ಬಳಸಿ ಹತ್ತಿರ ಕೆಳೆದುಕೊಂಡಿದ್ದ. ಹೋಗೋಕ್ಕಿಷ್ಟ ಇಲ್ಲದೆ ಇದ್ರೂ ಹೋಗೋ ನಾಟಕ ಯಾಕೆ? ಮೆಲ್ಲಗೆ ಕಿವಿಯಲ್ಲೂ ಸುರಿದ. ಬಿಡು ನವಿ, ಎಲ್ಲರೂ ಬರ್ತಾರೆ ಎಂದು ಸೆರಗಿನ ತುದಿಯಿಂದ ತುಟಿಗಂಟಿಕೊಂಡಿದ್ದ ಕುಂಕುಮವನ್ನು ಒರೆಸಿ, ನಾನು ಬಂದಿದ್ದು ಇದಕ್ಕೆ ಅಂದ್ಲು. ಇದ್ದರೆ ಇರೋದು, ನೋಡಾದರೂ ಬೇಗ ಮದುವೆ ಮಾಡೋರು. ಅವಳನ್ನು ಮತ್ತಷ್ಟು ರೇಗಿಸುವ ಬಯಕೆ ಅವನದು. ಬಿಡು ಈಗ, ಕೊಸರಾಡಿದಳು. ಅವನ ಬಯಕೆಯ ಕಣ್ಣುಗಳ ಎದುರಿಸಲಾಗದೆ. ಕಣ್ಣುಗಳಾಗಲೇ ಅವನ ಮಾದಕತೆಯ ಮೋಡಿಗೆ ಬಲಿಯಾಗಿದ್ದವು. ಹಾಗೆಲ್ಲ ಸುಮ್ಮನೆ ಬಿಡೋಕ್ಕಾಗಲ್ಲ, ಲಂಚ ಬಿಡದೆ ಸತಾಯಿಸಿದ ನವೀನ್. ಅವನು ಕೇಳುವ ಲಂಚ ತಿಳಿಯದವಳೇನಲ್ಲ ಅವಳು. ಯಾರಾದರೂ ಬಂದರೆ, ನೋಡಿದರೆ, ಬಿಟ್ಟರೆ ಸಾಕಿತ್ತು. ಕಣ್ಮುಚ್ಚು, ಆ ಕಡೆ ತಿರುಗು ಕರಾರುಗಳು ಅವಳವು ಲಂಚ ಕೊಡಲು. ವೇರ್ ಯು ಆರ್, ಐ ವಾಂಟ್ ದೇರ್ ಬೇಡಿಕೆ ಅವನದು. ಬೆರಗುಗಣ್ಣುಗಳಿಂದ ಕಣ್ಣಗಲ ಮಾಡಿ ನೋಡಿ, ಸರಿ ಆ ಕಡೆ ತಿರುಗು ಅಂದಳು. ಇವನೋ ಆಸೆಯಿಂದ ಕಣ್ಮುಚ್ಚಿ ಕತ್ತು ಹೊರಳಿಸಿ ನಿಂತರೆ ಕೆನ್ನೆಗೊಂದು ಪೆಟ್ಟು ಕೊಟ್ಟು ರೂಮಿಗೋಡಿ ಬಾಗಿಲು ಹಾಕಿಕೊಂಡಳು. ಶಿಟ್! ಪೆಟ್ಟು ಬಿದ್ದ ಕೆನ್ನೆಯನ್ನು ಸವರಿಕೊಳ್ಳುತ್ತಿರಲು ಜೋರಾಗಿ ಮಾತನಾಡಿಕೊಂಡು ಒಳ ಬಂದ ಸತಿ. ಹಿಹಿಹಿಹಿ, ನೀನೇ ಬರ್ತೀಯಾ ಫಸ್ಟ್ ಅಂತ ಗೊತ್ತು, ನಿಧಾನಕ್ಕೆ ಮಾತಾಡ್ಕೊಂಡು ಬಾ ಅಂದ ನವೀನ್. ಹೌದಾ, ನಿಧಾನಕ್ಕೆ ಮಾತಾಡ್ಕೊಂಡು ಬರಲಾ, ಇನ್ನೊಂದು ಸಾರಿ ಹೋಗಿ ಅಂತ ಅಂದ ಸತಿ. ಎಲ್ಲೂ ಹೋಗಬೇಡ, ಇಲ್ಲೇ ಕುಕ್ಕುರ್ಸು ಅಂದ ನವೀನ್. ನಕ್ಷು ಎಲ್ಲಿ ಎಂದು ಸತಿ ಕೇಳಲು, ನೀವು ಹೋದಾಗಲೇ ರೂಮ್ಗೋಗಿ ಬಾಗ್ಲಾಕೊಂಡಿದ್ದಾಳೆ ಅಂದ ನವೀನ್ ಪೆಚ್ಚು ಮೋರೆ ಹಾಕಿಕೊಂಡು. ಹೌದಾ, ನಾವು ಓದ್ ಕೂಡ್ಲೇನಾ ಅಥವಾ ತಾವೇನಾದರೂ ಕಿತಾಪತಿ ಮಾಡಿದ್ರೋ? ಡೀಸೆಂಟಾಗಿರೋ ನಿಮ್ಮದೇ ಮದುವೆ ಮಾತುಕತೆ ನಡೀತಿರೋದು ಅಂದ ಸತಿ. ಪ್ಲ್ಯಾನ್ ಮಾಡು, ಎಲ್ಲಾದರೂ ಒಟ್ಟಿಗೆ ಹನಿಮೂನ್ ಹೋಗಿ ಬರೋಣ ಕಣ್ಮಿಟುಕಿಸಿದ ನವೀನ್. ತಲೆ ಚಚ್ಚಿಕೊಳ್ಳುತ್ತಾ ಕುಳಿತ ಸತಿ. ಎಲ್ಲರೂ ಬಂದರು. ಮಾತುಕತೆ ಶುರುವಾಗಿತ್ತು. ನಕ್ಷತ್ರಳ ಜೊತೆ ಶರದಿಯು ರೂಮು ಸೇರಿದ್ದಳು. ಹೊರಗೆ ಡೇಟ್ಗಳ ಬಗ್ಗೆ ಚರ್ಚೆ ನಡೆಯುತ್ತಿದ್ದರೆ ಶರದಿಯ ಮಡಿಲಿಗೆ ತಲೆ ಇಟ್ಟಿದ್ದ ನಕ್ಷತ್ರಳ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಕೈಗಳು ನಡುಕುತ್ತಿದ್ದವು. ನಕ್ಷು, ಅಳ್ಬೇಡ, ಎಲ್ಲರೂ ಇದ್ದಾರೆ, ಸಮಾಧಾನ ಮಾಡ್ಕೋ. ತಾನು ಅತ್ತರೆ ಅವಳಿನ್ನೂ ಹೆಚ್ಚು ಅಳುತ್ತಾಳೆ ಎಂದು ಶರದಿ ಕಣ್ಣೀರು ನುಂಗಿಕೊಳ್ಳುತ್ತಲೇ ಸಮಾಧಾನ ಮಾಡುತ್ತಿದ್ದಳು. ಎಲ್ಲರೂ ಬಂದರೂ ಹೊರಗೆ ಬಾರದ ತನ್ನವಳಿಗಾಗಿ ನವೀನ್ ಕಣ್ಣುಗಳು ಹುಡುಕಾಡಿದರೆ ದೊಡ್ಡವರೆಲ್ಲ ದಿನಾಂಕ ನಿಗದಿ ಮಾಡುವಲ್ಲಿ ಬ್ಯುಸಿಯಾಗಿದ್ದರು. ಚುಕ್ಕಿ, ಶರದಿ ಇಬ್ಬರು ಎಲ್ಲೋ ಬರಲೇ ಇಲ್ವಲ್ಲ ಅಂದ ಗೆಳೆಯನಿಗೆ ನಿಧಾನವಾಗಿ, ರೂಮಲ್ಲಿರ್ತಾರೆ, ಇರಲಿ ಸುಮ್ಮನಿರು, ನಿಂಗೆ ಗೊತ್ತಾಗಲ್ಲ ಅಂದ ಸತಿ. ಆಗಲೇ 3 ವರ್ಷ ಕಾಯಿಸಿದ್ದೀನಿ, ಇನ್ನು ಕಾಯಿಸಲ್ಲ, ಯಾವ ದಿನಾಂಕದಲ್ಲಿ ಇಟ್ಕೋಬಹುದು ಪೂರ್ಣ ಎಂದು ವಿಶ್ವನಾಥರು ಹೆಂಡತಿಯ ಕಡೆ ನೋಡಿ ಕೇಳಿದರು. ದಿನಾಂಕಗಳನ್ನು ನೋಡಿದ ಪೂರ್ಣಿಮಾ, ಮೊದಲನೇ ಡೇಟಲ್ಲೇ ಇಟ್ಕೊಳ್ಳಿ ಅಂದರು. ಹೆಣ್ಣೆತ್ತ ಪ್ರತಿ ತಂದೆಗಿರಬೇಕಾದ ಸೂಕ್ಷ್ಮಗಳಿವು. ಸುಧಾ, ತಾರ ಒಬ್ರಿಗೊಬ್ರು ಮಾತನಾಡಿಕೊಂಡ್ರು. ಮೊದಲನೇ ದಿನಾಂಕದಲ್ಲಿ ಇಟ್ಕೊಳ್ಳೋಣ ಗೌಡ್ರೆ ಅಂದರು ವಿಶ್ವನಾಥರು. ಮತ್ತೊಮ್ಮೆ ನೋಡಿದ ಗೌಡರು, ಯಾವುದಾದ್ರೂ ಸರಿ, 2 ಅಥವಾ 3ನೇದಾಗಿದ್ದರೆ ಇನ್ನೊಂದು 15 ದಿನ ಟೈಮ್ ಸಿಗೋದು. ಯಾಕಂದರೆ ಗುರುಗಳು ತುಂಬ ದೂರದಲ್ಲಿ ಏನು ಕೊಟ್ಟಿಲ್ಲ, 1.5 ತಿಂಗಳಷ್ಟೇ ಬಾಕಿ ಇರೋದು. 2 ಕಡೆಯೂ ದೊಡ್ಡ ಬಳಗ, ತಯಾರಿಗೆ ಸಮಯ ಬೇಕಲ್ವಾ ಅಂದರು ಗೌಡರು. ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನಿರಿ, ಪೂರ್ಣಿಮಾ ಹೇಳಿದ ದಿನಾಂಕದಲ್ಲೇ ಇಟ್ಕೊಳ್ಳೋಣ ಅಂದರು ಸುಧಾಮಣಿ. ಹೋಮ್ ಮಿನಿಸ್ಟರ್ ಹೇಳಿದ ಡೇಟ್ಸಲ್ಲೇ ಇಟ್ಕೊಳ್ಳೋಣ ಬಿಡಿ ಅಂದರು ಸದಾನಂದರು. ಇನ್ನು 1.5 ತಿಂಗಳಷ್ಟೇ ಉಳಿದಿದ್ದು. ಮದುವೆ ಇಲ್ಲಿ ಹೇಗೆ ಮಾಡಿಕೊಡ್ಬೇಕು, ಕೊಡೋದು ತರೋದು ಹೇಳಿದ್ರೆ ಮುಂದಿನ ತಯಾರಿ ನಾವು ಮಾಡ್ಕೋತೀವಿ ಅಂದರು ವಿಶ್ವನಾಥರು. ವಿಶ್ವ ಅವರೇ, ಅವತ್ತು ಇದೇ ಮಾತು ಹೇಳಿದ್ವಿ, ಇವತ್ತು ಅದೇ ಮಾತು ಹೇಳ್ತಿದ್ದೀವಿ. ಅವತ್ತು ನಿಮ್ಮ ಬಲವಂತಕ್ಕೆ ಎಂಗೇಜ್ಮೆಂಟ್ ನೀವು ಮಾಡ್ಕೊಡೋಕೆ ಒಪ್ಪಿದ್ವಿ, ಅದನ್ನೇ ಮದುವೆ ಥರ ಅದ್ಧೂರಿಯಾಗಿ ಮಾಡಿಕೊಟ್ಟಿದ್ದೀರಾ, ಸಾಕು. ಲಕ್ಷ್ಮೀನ ನಾವೇ ಖರ್ಚು ಹಾಕ್ಕೊಂಡು ನಮ್ಮನೆ ಸೊಸೆಯಾಗಿ ಮಾಡ್ಕೋತೀವಿ. ಮದುವೆ ಖರ್ಚು ನಮ್ಮದು, ನೀವು ಒಪ್ಕೊಳ್ಳೇಬೇಕು. ನಿಮ್ಮ ಪ್ರೀತಿ ನಿಮ್ಮ ಮಗಳು, ಯಾವತ್ತೂ ನಿಮ್ಮ ಮಗಳೇ. ಅವಳಿಗೆ ಏನು ಬೇಕಾದರೂ ಕೊಡಿಸಿ, ನಾವು ಬೇಡ ಅನ್ನಲ್ಲ. ಮಾತುಕತೆ ಮುಗಿದಂತೆ ಹೇಳಿದರು ಗೌಡರು. ನಾವು ಮಾಡ್ಕೋತಿದ್ದೀವಿ ಅಂತ ನಿಮ್ಮಿಷ್ಟ ಹೇಳದೆ ಇರೋದಲ್ಲ, ಎಲ್ಲರ ಇಷ್ಟಕ್ಕೆ ತಕ್ಕಂತೆ ಮದುವೆ ಮಾಡೋಣ. ಈಗ ಹೇಳಿ, ಮದುವೆ ಎಲ್ಲಿ ಮಾಡೋದು? ಹೇಳೋ ಜೀವನ್, ಅಕ್ಕನ ಮದುವೆ ಎಲ್ಲಿ ಮಾಡಬೇಕು ಅಂತ ಆಸೆ ನಿನಗೆ ಅಂದರು ಸದಾನಂದರು. ನೀವು ಮಾತಲ್ಲೇ ನಮ್ಮನ್ನು ಕಟ್ಟಾಕ್ಬಿಟ್ರಿ. ನಾವು ಪ್ರೀತಿಯಿಂದ ಮಗಳು ಅಳಿಯ ಇಬ್ಬರಿಗೂ ಏನು ಕೊಟ್ಟರು ಬೇಡ ಅನ್ನಬಾರ್ದು. ನವೀನ್, ನಿನಗೇ ಹೇಳ್ತಿರೋದು ಅಂದರು ವಿಶ್ವನಾಥರು. ಮಾವನ ಸ್ವಾಭಿಮಾನ ಅರಿತಿದ್ದವನಿಂದ, ಆಗಲಿ ಮಾವ, ನಿಮ್ಮಿಷ್ಟದಂತೆ ಆಗಲಿ ಅಂತ ನವೀನ್ ಹೇಳಿದ್ದ. ಜೀವನ್, ನಕ್ಷತ್ರ ಎಲ್ಲಿ? ಬರೀ ನಾವೇ ತೀರ್ಮಾನ ಮಾಡಿದ್ರೆ ಹೇಗೆ ಅಂದರು ವಿಶ್ವನಾಥರು. ರೂಮಲ್ಲಿದ್ದಾಳೆ, ನಾನು ಕರ್ಕೊಂಡು ಬರ್ತೀನಿ ಅಂಕಲ್ ಅಂತ ಹೇಳಿ ಸತಿ ಎದ್ದು ರೂಮಿಗೆ ಹೋದ. ನಕ್ಷು ಎಲ್ಲಿ ಎನ್ನುತ್ತಲೇ ಒಳ ಬಂದ ಸತಿ ಶರದಿ ಒಬ್ಬಳೇ ಇದ್ದದನ್ನು ನೋಡಿ, ವಾಶ್ರೂಮ್ಗೆ ಹೋಗಿದ್ದಾಳೆ, ಮುಖ ತೊಳ್ಕೊಂಡು ಬರೋಕೆ ಕಳಿಸಿದ್ದೀನಿ. ಆಯ್ತಾ ಡೇಟ್ ಫಿಕ್ಸ್ ಮಾಡಿದ್ದು? ಅಳ್ತಿದ್ಲು. ತನ್ನವನ ಮುಖ ಕಾಣುತ್ತಲೇ ಮುಖ ಸಪ್ಪಗೆ ಮಾಡಿಕೊಂಡು ತೋಳಿಗೊರಗಿದಳು ಶರದಿ. ಅವಳ ಹೆಗಲು ಬಳಸುತ್ತಾ, ನೀನೇ ಹೀಗೆ ಡಲ್ ಆದರೆ ಅವಳಿನ್ನೂ ಅಳ್ತಾಳೆ, ಅಷ್ಟೇ, ಸಮಾಧಾನ ಮಾಡ್ಕೊ. ಗುರುಗಳು ಕೊಟ್ಟಿದ್ದ ಡೇಟ್ಸ್ನಲ್ಲಿ ಫಸ್ಟ್ ಡೇಟ್ಗೆ ಇಟ್ಕೊಳ್ಳೋದು ಅಂತ ಡಿಸೈಡ್ ಆಯಿತು.
ಹೊರಗಡೆ ನಡೆದ ಮಾತುಕತೆಯ ವರದಿಯನ್ನು ಒಪ್ಪಿಸಿದ್ದ ಸತಿ. ಮುಖ ಒರೆಸಿಕೊಳ್ಳುತ್ತಲೇ ಒಳಬಂದ ನಕ್ಷತ್ರ, ಹೊರಗಡೆ ನಿನಗೋಸ್ಕರ ಕಾಯ್ತಾ ಇದ್ದಾರೆ, ಬಾ ನಕ್ಷು ಅಂದ ಸತಿ ಎದ್ದು ನಿಲ್ಲುತ್ತಾ. ಇರಿ ನೀವು ಸ್ವಲ್ಪ, ನಕ್ಷು ನೀನು ಕೂತ್ಕೋ ಎಂದು ಅತ್ತಿರುವುದು ಗೊತ್ತಾಗದಿರಲಿ ಎಂದು ಮುಖಕ್ಕೆ ಸ್ವಲ್ಪ ಪೌಡರ್ ಹಚ್ಚುತ್ತಿರಲು ನವೀನ್ ಬಂದ. ಲೇಯ್, ನಾವೇನು ಹುಡುಗಿ ನೋಡೋಕ್ಕೆ ಬಂದಿಲ್ಲ, ಮೇಕಪ್ ಏನು ಬೇಡ ಅಂದ. ನಕ್ಷತ್ರಳಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಹಿಂದೆಯೇ ಬಂದ ಜೀವನ್, ನಕ್ಷು ಇನ್ನು 1.5 ತಿಂಗಳಷ್ಟೇ ಎನ್ನುತ್ತಾ ಕೊರಳಿಗೆ ಇಳಿಬಿದ್ದ. ತನ್ನ ಕಣ್ಣೀರು ನುಂಗಿಕೊಂಡಾದರೂ ತನ್ನವರಿಗೆ ಧೈರ್ಯ ಹೇಳಬೇಕಿತ್ತು. ಅದಕ್ಕಾಗಿಯೇ ಮೊದಲೇ ಹಗುರಾಗಿದ್ಲು. ಏನೋ ಜೀವ ನೀನು, ನಕ್ಷು ಮದುವೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತಿದ್ದವನು ಚಿಕ್ಕ ಹುಡುಗನ ಥರ ಹೋಗು, ಅಪ್ಪ ಮಾವಂದ್ರಿಗೆ ಪ್ಲ್ಯಾನ್ ಹೇಳ್ತಿರು, ಬರ್ತೀನಿ. ತಮ್ಮನಿಗೆ ಹುರಿದುಂಬಿಸಿ ಕಳಿಸಿದ್ಲು. ಕರ್ಕೊಂಡು ಹೋಗಿ ಬ್ರೋ, ನಾನು ಸ್ವಲ್ಪ ಎತ್ತಿಟ್ಟು ಬರ್ತೀನಿ, ನೀವು ಹೋಗಿ ಅಂದಳು ಶರದಿ ಸತಿಗೆ. ಅವಳೀಗ ಹಗುರಾಗಬೇಕಿತ್ತು. ಸತಿಗೂ ಗೊತ್ತು ತನ್ನವಳ ಮನದಾಳ. ಹಾಲ್ಗೆ ಬಂದವಳೆ ಸೀದಾ ವಿಶ್ವನಾಥರ ಪಕ್ಕ ಹೋಗಿ ಕುಳಿತಳು ನಕ್ಷತ್ರ. ತನ್ನವಳ ಪಕ್ಕ ಕೂರುವ ಆಸೆ ನವೀನನಿಗೆ. ಹಾಗೆಂದು ತನ್ನವಳಿಗೆ ನೋವು ಕೊಡಲು ಇಚ್ಛಿಸದೆ ಗೆಳೆಯನ ಪಕ್ಕ ಕುಳಿತ. ವಿಶ್ವನಾಥರೇ ಡೇಟ್ಸ್ಗಳನ್ನು ಹೇಳಿ, ಇನ್ನೂ 1.5 ತಿಂಗಳು ಅಂದರೆ 45 ದಿನ ಅಷ್ಟೇ ಬಂಗಾರ, ಮದುವೆ ಎಲ್ಲಾಗಬೇಕು ಅಂತ ಆಸೆ ನಿನಗೆ ಹೇಳು, ಸಂಕೋಚ ಪಟ್ಕೋಬೇಡ ಅಂದರು. ಅಷ್ಟು ಹೇಳುವುದರೊಳಗೆ ಅವರ ಗಂಟಲು ಕಟ್ಟಿತ್ತು. ಅಪ್ಪ ಯಾಕೆ ಚುಕ್ಕಿ ಹತ್ರ ಮೊದಲೇ ಮಾತಾಡಿ ಡಿಸ್ಕಸ್ ಮಾಡಿರು ಅಂತ ಹೇಳಿದ್ರು ಅನ್ನೋದು ನವೀನನಿಗೆ ಅರ್ಥ ಆಗಿತ್ತು. ಜೀವನ್ ಇಂದ್ರಪ್ರಸ್ಥ ಕಲ್ಯಾಣ ಮಂಟಪದಲ್ಲೇ ಮದುವೆ ಮಾಡೋಣ ಅಂದರೆ ನವೀನ್ ಸತಿ ಮೊದಲೇ ಡಿಸ್ಕಸ್ ಮಾಡಿದಂತೆ ಡೆಕೋರೇಷನ್ ಪ್ಲ್ಯಾನಿಂಗ್ ಬಗ್ಗೆ ಹೇಳಿದರು. ಸುಧಾಮಣಿ, ತಾರಾಮಣಿ, ಪೂರ್ಣಿಮಾ ತಮ್ಮ ಕಡೆಯ ಶಾಸ್ತ್ರಗಳ ಬಗ್ಗೆ ಹೇಳಿ ಅನುಕೂಲವಾಗುವಂತೆ ಯಾವ ಶಾಸ್ತ್ರಗಳನ್ನು ಮಾಡುವುದೆಂದು ತೀರ್ಮಾನ ಮಾಡಿದರು. ವಸ್ತ್ರಗಳ ಖರೀದಿಗೆ ಎರಡೂ ಮನೆಯವರು ಒಟ್ಟಿಗೆ ಹೋಗುವುದೆಂದು ನಿರ್ಧಾರ ಆಗಿತ್ತು. ಮಾತುಕತೆ ಎಲ್ಲ ಮುಗಿಯಿತು. ಸಮಾಧಾನವಾದ ಶರದಿ ಬಂದು ಗೆಳತಿಯ ಪಕ್ಕ ಕುಳಿತಳು. ಇದೇನಿದು, ಅಣ್ಣನ ಮದುವೆ ಕಳಸ ನಂದೇ ಅಂತಿದ್ದವರು ಆಗಲೇ ಹೆಣ್ಣಿನ ಕಡೆ ಹೋಗಿದ್ದಾರೆ ಅಂದರು ತಾರಾಮಣಿ ಎಲ್ಲರನ್ನು ನಗಿಸುವ ಸಲುವಾಗಿ. ಬರಿದೇ ನಕ್ಕಳು ಶರದಿ. ನಕ್ಷತ್ರಳಂತೂ ಮೌನದ ಮೊರೆ. ಯಾರೂ ಹೆಚ್ಚು ಬಲವಂತ ಮಾಡಿ ಮಾತನಾಡಿಸಲು ಹೋಗಲಿಲ್ಲ. ಮಾತನಾಡಿಸಿದ್ರೆ ಮತ್ತಷ್ಟು ಅಳುತ್ತಾಳೆ ಅನ್ನೋದು ಅವರಿಗೂ ಗೊತ್ತಿತ್ತು. ಮತ್ತೊಮ್ಮೆ ಟೀ ಸಮಾರಾಧನೆ ಆಯಿತು. ಟೈಮ್ ಕಡಿಮೆ ಇದೆ, ಬೇಗ ಬೇಗ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು ಅಂದರು ಗೌಡರು. ಒಬ್ಬೊಬ್ಬಳನ್ನೇ ಹೊರಗಡೆ ಎಲ್ಲ ಕಳಿಸ್ಬೇಡಿ ಎಂದು ಸುಧಾಮಣಿ ಪೂರ್ಣಿಮಾ ಅವ್ರಿಗೆ ಹೇಳಿ, ಒಬ್ಬೊಬ್ಬಳೇ ಓಡಾಡಬೇಡ ಆಯಿತಾ, ಸೊಸೆಯ ಕೆನ್ನೆ ತಟ್ಟಿ ಹೇಳಿದರು. ನವೀನನಿಗೆ ತನ್ನವಳು ಏಕಾಂತದಲ್ಲಿ ಹೆಚ್ಚು ಸಿಗಲಿಲ್ವಲ್ಲ ಅನ್ನೋ ಕೊರತೆ. ಜೊತೆಗೆ ಮೊದಲಿನಂತೆ ಹೊರಗಡೆ ಸುತ್ತೋ ಆಗಿಲ್ಲ. ಅಮ್ಮನ ಆಜ್ಞೆ ಎಂದುಕೊಂಡ. ಸರಿ, ನಾನು ಬರ್ತೀನಿ ಎನ್ನುತ್ತಾ ಶರದಿಯನ್ನು ಬಿಟ್ಟು ಗೌಡರ ಫ್ಯಾಮಿಲಿ ಜೊತೆ ಹೊರಟು ನಿಂತ. ಸತಿ ಹೊರಟು ಬಂದಿದ್ದನ್ನು ನೋಡಿದ ತಾರಾಮಣಿಯವರು, ಇದೇನೋ ಒಬ್ಬನೇ ಹೊರಡ್ತಾ ಇದ್ದೀಯಾ, ನೀನು ಉಳ್ಕೊಳ್ಳೋದಲ್ವಾ ತಾರಾ ಕೇಳಿದರು. ಫ್ರೆಂಡ್ಸ್ ಮಾತಾಡೋದಿರುತ್ತೆ, ಮಾತಾಡ್ಕೊಳ್ಳಿ ಬಿಡಿ, ನಾವಿದ್ರೆ ಫ್ರೀ ಅನಿಸಲ್ಲ ಸಮಜಾಯಿಷಿ ಕೊಟ್ಟ. ಕಾರು ಧೂಳೆ ಬಿಸುತ್ತಾ ಹೋಯಿತು. ಮರೆಯಾಗುವವರೆಗೂ ನಿಂತಿದ್ದು ಒಳಗೆ ಬಂದ ವಿಶ್ವನಾಥರು ಮದುವೆಗೆ ಇನ್ನು ಬಾಕಿ ಉಳಿದಿರುವ ದಿನಗಳನ್ನು ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡಿದ್ರು. ನೀವೆಲ್ಲ ಗುರುಗಳನ್ನ ಕಳಿಸಿ ಬಂದಮೇಲೆ ನಕ್ಷು ರೂಮಲ್ಲಿ ಅಳ್ತಿದ್ಲು. ಅದಕ್ಕೆ ಶರುನ ಬಿಟ್ಟು ಬಂದೆ. ಮನೆಗೆ ಹೋಗುವ ದಾರಿಯಲ್ಲಿ ಸತಿ ನಿಜಾಂಶವನ್ನು ಹೇಳಿದ. ನನಗಂತೂ ಯೋಚನೆ ಆಗಿದೆ, ನಕ್ಷತ್ರನ ಹೇಗೆ ಸಮಾಧಾನ ಮಾಡೋದು ಅಂತ. ಈ 3 ವರ್ಷದಲ್ಲಿ ಇಷ್ಟು ಒಡನಾಟ ಬೆಳೆದಿದ್ರೂ ಕೂಡ ಅವಳಿಗಿನ್ನೂ ಹೇಗೋ ಏನೋ ಅನ್ನೋ ಆತಂಕ ಇದೆ. ಸುಧಾಮಣಿ ಹೇಳಿದರಾದರೂ ಎಲ್ಲರ ಭಾವನೆಯೂ ಅದೇ ಆಗಿತ್ತು. ಅವಳಿಗೆ ನಮ್ಗಳ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಅಕ್ಕ, ಆದರೆ ಹುಟ್ಟಿ ಬೆಳೆದ ಮನೆ, ತನ್ನವರನ್ನು ಬಿಟ್ಟು ಬರೋ ನೋವು. ನಾವೆಷ್ಟೇ ಹೇಳಬಹುದು, ಹತ್ತಿರ ಇರ್ತೀಯಾ, ಬೇಕು ಅಂದಾಗ ಹೋಗಿ ನೋಡ್ಕೊಂಡು ಬಾ ಅಂತ. ಆದರೂ ಹೆಣ್ಣಲ್ವಾ, ಅದರಲ್ಲೂ ನಕ್ಷತ್ರಂಗೆ ಅಪ್ಪ ಅಂದರೆ ಪ್ರೀತಿ ಜಾಸ್ತಿ. ಅವರಿಗೂ ಮಗಳನ್ನು ಒಂದಿನ ಬಿಟ್ಟಿದ್ದು ಅಭ್ಯಾಸ ಇಲ್ಲ. ಅದು ಸಮಸ್ಯೆ ಇಲ್ಲಿ. ಪ್ರಕೃತಿನೇ ಹೆಣ್ಣಿಗೆ ಕಲಿಸುತ್ತೆ ಬಿಡಿ, ತಾರಾಮಣಿ ಸಮಾಧಾನ ಹೇಳಿದರು. ನಾನೆಷ್ಟು ಪ್ರೀತಿಸ್ತೀನಿ, ಎಷ್ಟು ಕಾಳಜಿ ಮಾಡ್ತೀನಿ, ಆದರೂ ಇಷ್ಟು ಕಷ್ಟಪಡ್ತಿದ್ದಾಳಾ? ತನ್ನವಳದ್ದೇ ಯೋಚನೆ ನವೀನನಿಗೆ. ಮನೆ ತಲುಪುತ್ತಲೇ ಯಾವ ಡೇಟ್ಗೆ ಫಿಕ್ಸ್ ಆಯಿತು? ದಿವ್ಯಾ ಕೇಳಿದಳು. ಡೇಟ್ ತಿಳಿದ ಮೇಲೆ ದಿವ್ಯಾಳ ಮುಖ ಸಪ್ಪಗಾಗಿದ್ದನ್ನು ಸತಿ ಗಮನಿಸಿದ. ಮನದ ಮೂಲೆಯಲ್ಲಿರೋ ಪ್ರೀತಿಗೆ ಸಾವಿಲ್ಲ ಅಂದ್ಕೊಂಡ ಮನಸ್ಸಿನಲ್ಲೇ. ಇನ್ನೂ ಏನಾದರೂ ಹೇಳೋದಿದೆಯೇನೋ ನವಿ? ಗೌಡರು ಕೇಳಿದರು. ಆ ಬೆಡ್ರೂಮ್ ಇಂಟೀರಿಯರ್ಸ್ ಚೇಂಜ್ ಮಾಡಿಸ್ಬೇಕು ಸ್ವಲ್ಪ, ರಾಗವೆಳೆದ ನವೀನ್. ಸದ್ಯ ಇವಾಗಾದರೂ ಬುದ್ಧಿ ಬಂತಲ್ಲ ಚೇಂಜ್ ಮಾಡಿಸ್ಬೇಕು ಅಂತ. ಒಂದು ರಾಶಿ ಹೇಳ್ಕೊಂಡಿದ್ದಾನೆ ಭಾವ ರೂಮಲ್ಲಿ. ಕ್ಲೀನ್ ಮಾಡೋಕ್ಕೆ ಹೋದಾಗೆಲ್ಲ ಅದು ಬೇಕು ಇದು ಬೇಕು ಅಂತ ಎಲ್ಲ ಅಲ್ಲೇ ಇಟ್ಕೊಂಡಿದ್ದಾನೆ. ತಾರಾ ಸಿಕ್ಕಿದ್ದೇ ಚಾನ್ಸ್ ಎನ್ನುವಂತೆ ದೂರು ಹೇಳಿದರು. ಕಾಯ್ತಿದ್ರಿ ಅಲ್ವಾ ಇಂಥ ಚಾನ್ಸ್ ಯಾವಾಗ ಸಿಗುತ್ತೆ ಅಂತ? ನವೀನ್ ಗೊಣಗಿದ. ಆ ರೂಮ್ ಪಕ್ಕದ ಖಾಲಿ ರೂಮ್ ಇದೆಯಲ್ಲ, ಅದನ್ನು ಸ್ಟಡಿ ರೂಮ್ ಮಾಡಿಸಿ. ಇದನ್ನು ಅವ್ರು ಕೇಳಿದಾಗೆ ಇಂಟೀರಿಯರ್ ಮಾಡಿಸ್ಕೊಡಿ. ಸುಧಾಮಣಿ ಮಗನ ಪರವಹಿಸಿ ಮಾತಾಡಿದರು.
ಏನತ್ತೆ ಮದುವೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದ ಕೂಡಲೇ ಸೊಸೆಗೆ ಬೇಕಾದಂಗೆ ಅರೇಂಜ್ ಮಾಡಿಸ್ತಿದ್ದೀರಾ? ಗ್ರೌಂಡ್ ಫ್ಲೋರ್ನಲ್ಲಿ ನಿಮ್ಮ ರೂಮ್ ಪಕ್ಕ ಇನ್ನೊಂದು ರೂಮ್ ಇದೆಯಲ್ಲ, ಅದನ್ನೇ ರೆಡಿ ಮಾಡಿಸಿ ಆಗಲ್ವಾ? ರಾಗವೆಳೆದಳು ದಿವ್ಯಾ. ಬೇಡ ಅದು, ಗೌಡರೇ ಕಡ್ಡಿ ತುಂಡಾದಂತೆ ಹೇಳಿ, ನವೀನ ಅದ್ಯಾರೋ ಇಂಟೀರಿಯರ್ ಅವರು ಬೇಗ ಬರೋಕ್ಕೆ ಹೇಳು, ನಿನಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡಿಸ್ಕೊ ಅಂತ ಹೇಳಿ ನಾನು ಸ್ವಲ್ಪ ಮಲಗ್ತೀನಿ ಎಂದು ಮೇಲೆದ್ದರು ಆಯಾಸವಾದವರಂತೆ. ಬಾರೋ ರೂಮ್ಗೋಗೋಣ. ನವಿ ಮೇಲೆದ್ದ, ಸತಿಯ ಕೈ ಹಿಡಿದು ಎಳೆಯುತ್ತಾ. ತಾರಾ ಸದಾ ಇಬ್ಬರು ಸ್ವಲ್ಪ ರೂಮಿಗೆ ಬನ್ನಿ ಕರೆದರು ಸುಧಾಮಣಿ. ಮಲಗಲೆಂದು ಬಂದ ಗೌಡರು ಮಲಗದೆ ಸೊಸೆ ತಂದು ಕೊಟ್ಟಿದ್ದ ಮರದ ಚೇರಿನ ಮೇಲೆ ಕುಳಿತಿದ್ರು. ಸೊಸೆ ತಂದಿದ್ದೆಂಬ ಆಪ್ಯಾಯತೆಯ ತೃಪ್ತಿ ಇತ್ತು ಮುಖದಲ್ಲಿ. ಮೂವರು ಬಂದದನ್ನು ನೋಡಿ ಏನಾಯಿತು ಅಂದರು. ಅತ್ತಿಗೆನೇ ಕರೆದ್ರು ಅಂದರು ಸದಾನಂದರು. ತಾರಾ ಬಾಗ್ಲು ಹಾಕು ಅಂದರು ಸುಧಾಮಣಿ. ಏನು ಗೌಪ್ಯ ವಿಷಯವಿರಬೇಕು ಅದಕ್ಕಾಗಿ ಎಂದುಕೊಂಡು ಬಾಗಿಲಾಕಿದರು ತಾರಾಮಣಿ. ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ ಬೆಳ್ಳಿ ಕೀ ಗೊಂಚಲಿಯಿಂದ ಕಬ್ಬಿಣದ ತಿಜೋರಿಯ ಬಾಗಿಲನ್ನು ತೆಗೆಯುತ್ತಿರಲು, ಇದೆಲ್ಲ ಈಗ್ಯಾಕಕ್ಕ ಎಂದರು ತಾರಾ. ನವೀನು ಕರೆಯೋಣ್ವಾ? ಗೌಡರ ಮುಖ ನೋಡಿದರು ಸುಧಾಮಣಿ. ಗೌಡರು ನವೀನನ್ಗೆ ಕಾಲ್ ಮಾಡಿ ರೂಮಿಗೆ ಬಾ ಎಂದು ಕರೆದರು. ಅಪ್ಪ ಯಾಕೋ ಕರೀತಿದ್ದಾರೆ ಎಂದ ನವೀನ್. ಹೋಗ್ಬಾ, ಏನಾದರೂ ಮಾತಾಡೋದಿರುತ್ತೆ, ನಾನು ಮಲಗಿರ್ತೀನಿ, ನಿದ್ದೆ ಬರ್ತಿದೆ ಆಕಳಿಸ್ದ ಸತಿ. ಸರಿ ಎಂದು ಗೌಡರ ರೂಮಿಗೆ ಬಂದ ನವೀನ್. ತಿಜೋರಿ ತೆಗೆದು ಅದರಲ್ಲಿದ್ದ ಒಡವೆಗಳನ್ನು, ಶುದ್ಧ ಬಂಗಾರದ ನಾಣ್ಯಗಳನ್ನು ತೆಗೆದು ಮಂಚದ ಮೇಲಿಟ್ಟು, ಈ ಒಡವೆಗಳೆಲ್ಲ ನನಗೆ ತಾರಂಗೆ ಅಂತ ಮಾಡಿಸ್ಕೊಟ್ಟಿರೋವು. ಇನ್ನು ಈ ನಾಣ್ಯಗಳು ಒಟ್ಟು 800 ಗ್ರಾಮ್ ಇದ್ದಾವೆ. ನಮ್ಮ 4 ಗಂಡು ಮಕ್ಕಳಿಗೆ ಹೆಂಡತಿಯರಾಗಿ ಬರೋ ಸೊಸೆಯರಿಗೋಸ್ಕರ ಸಮವಾಗಿ ತೆಗೆದಿಟ್ಟಿರೋದು. ಅವ್ರಿಗೇನು ಬೇಕೋ ಅದನ್ನು ಮಾಡಿಸ್ಕೊಳ್ಳಿ ಅಂತ. ಎಂಗೇಜ್ಮೆಂಟಲ್ಲಿ ನಕ್ಷತ್ರಂಗೆ ತಂದಿದ್ದ ಒಡವೆಗಳು ಅವ್ರ ಮಾವ ಪ್ರೀತಿ ಸೊಸೆಗೆ ಅಂತ ತಂದಿರೋದು. ನವೀನ ಇದರಲ್ಲಿ ನಕ್ಷತ್ರ ಪಾಲು 200 ಗ್ರಾಮ್. ಅವಳಿಗೆ ಏನು ಬೇಕೋ ಅದನ್ನು ಮಾಡಿಸ್ಕೊಡು. ಇನ್ನು ನಿನ್ನ ತಮ್ಮಂದ್ರ ಪಾಲು ನಿನಗೆ ಗೊತ್ತಿರಲಿ ಅಂತ ಹೇಳ್ತಿರೋದು ಅಂದರು ಸುಧಾ. ಇದೆಲ್ಲ ನನಗೆ ನಮ್ಮ ಗೊತ್ತಾಗುತ್ತೆ, ಅವಳು ಗೋಲ್ಡ್ ಹಾಕೋದೇ ಕಡಿಮೆ, ನಿಮ್ಗೇನು ಮಾಡಿಸ್ಬೇಕನ್ಸುತ್ತೋ ಮಾಡಿಸಿ ಅಂದ ನವೀನ್. ಇವಾಗ ಹುಡುಗಿ ಹಾಕಲ್ಲ, ಆದರೆ ಮುಂದೆ ಶಿವರಾಮೇಗೌಡರ ಸೊಸೆ ಆಗಿ ಬಂದಮೇಲೆ ಮನೆತನದ ಘನತೆಗೆ ತಕ್ಕಂತೆ ಇರಬೇಕು. ನಾವೇ ಹೇಳಿದ್ರೆ ಅವಳಿಗೆ ಆರ್ಡರ್ ಅನ್ನಿಸ್ಬಹುದು, ನೀನು ಬಿಡಿಸಿ ಹೇಳು ಅಂದರು ಸುಧಾ. ಅಮ್ಮ ಚಿಕ್ಕಮ್ಮನನ್ನು ಒಮ್ಮೆ ನೋಡಿದ. ಇಬ್ಬರ ಕತ್ತಲ್ಲೂ 2 ಎಳೆ ಮಾಂಗಲ್ಯದ ಸರ, 2 ಕೈಗಳಲ್ಲೂ ಗಾಜಿನ ಬಳೆಗಳ ಮಧ್ಯೆ 2 ಬಂಗಾರದ ಬಳೆಗಳು, ಕಿವಿಯಲ್ಲಿ ವಜ್ರತೋಲೆಗಳು. ಹೌದು, ಇಬ್ಬರು ಯಾವಾಗಲೂ ಲಕ್ಷಣವಾಗಿ ಎಷ್ಟು ಬೇಕೋ ಅಷ್ಟು ಒಡವೆಗಳನ್ನು ಧರಿಸಿರ್ತಾರೆ. ಚುಕ್ಕಿಯು ಧರಿಸಿರಲೇಬೇಕು ಅಂತ ಹೇಳ್ತಾರೇನೋ ಏನೋ ಒಳಗೊಳಗೆ ಯೋಚಿಸಿದ. ಹಾಗೆ ಇನ್ಮೇಲೆ ಟೌನ್ಗೆ ಬರಬೇಕಾದ್ರೆಲ್ಲ ಜೀನ್ಸ್ ಹಾಕ್ಬೇಡ ಅಂತ ಹೇಳು, ನೀವು ಹೊರಗಡೆ ಹೋದಾಗ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲೆಲ್ಲ ಬೇಡ ಅಂತ ಹೇಳು ಅಂದರು ಸುಧಾಮಣಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.